ಸರ್ ಇವಾಗ ರಾಜ್ಕುಮಾರ್ ಸರ್ ಅವ್ರ ಜೊತೆಗೆ ಭಕ್ತಖೇತ ಸಿನಿಮಾದಲ್ಲಿ ಆಲ್ಮೋಸ್ಟ್ 90 ಡೇಸ್ ಇದ್ರಿ. ಆ ಸಿನಿಮಾದಲ್ಲಿ ನಿಮ್ಮ ತಾಯಿಯವ್ರ ಹೀರೋಯಿನ್ ಆ ಸಿನಿಮಾದಲ್ಲಿ. ಸೊ ಆಗಿನ ಕಾಲದ ಹೀರೋಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಪ್ಲಸ್ ಈಗ ಯಶ್ ಅವರಾಗಿರ್ಬೋದು, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ದರ್ಶನ್ ಸರ್, ಸುದೀಪ್ ಸರ್ ಅವರೆಲ್ಲರೂ ಇದ್ದಾರೆ. ಪುನೀತ್ ಸರ್ ಇದ್ರು, ಇವಾಗ ಇಲ್ಲ ಅವರು. ಸೊ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಅಂದರೆ ಕಂಟೆಂಟ್ ವೈಸ್ ಈಗ ಟಾಕ್ಸಿಕ್ ಕೆಲವೊಂದಷ್ಟು ಈಗ ಹೋದರೆ ರಾಜ್ಕುಮಾರ್ ಅವರು ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡ್ತಿದ್ರು, ಆ ಥರದ್ದೆಲ್ಲ ಒಂದು ಭಾವನೆ ಇತ್ತು. ಈಗ ಟಾಕ್ಸಿಕ್ ನೋಡುವಾಗ ಇದು ಫ್ಯಾಮಿಲಿಗೆಲ್ಲ ಮಕ್ಕಳಿಗೆಲ್ಲ ಅನ್ನೋ ಥರ ಎಲ್ಲ ಹೇಳ್ತಾರೆ. ಸೊ ಏನು ಡಿಫ್ರೆನ್ಸ್ ಅನಿಸುತ್ತೆ ಕಂಟೆಂಪರರಿ ಹೀರೋಸ್ ಬಗ್ಗೆ ಎಲ್ಲ ಥಿಂಕ್ ಮಾಡೋದಾದರೆ? ಅದೇನಂದರೆ ಟೈಮ್ಸ್ ಹ್ಯಾವ್ ಚೇಂಜ್. ಈಗ ಟಾಕ್ಸಿಕ್ ಈಗ ಇಟ್ಸ್ ಮಚ್ ಟಾಕ್ಡ್ ಫಿಲಮ್ ಇನ್ ಇಂಡಿಯಾ ಇವತ್ತು. ಸೊ ಯು ಶುಡ್ ಬಿ ಪ್ರೌಡ್ ಆಫ್ ದಟ್ ಫಿಲಮ್. ಸೊ ಈಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಮಾಡಿದ್ರು, ವಿ ಶುಡ್ ಬಿ ಪ್ರೌಡ್ ಆಫ್ ದಟ್. KGF ಮಾಡಿದ್ರು, ವಿ ಶುಡ್ ಪ್ರೌಡ್ ಆಫ್ ದಟ್. ಸಿ ವಿ ಆರ್ ಕಾಂಪಿಟಿಂಗ್ ವಿತ್ ಎ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಮಾರ್ಕೆಟ್. ಕರೆಕ್ಟ್. ಸೊ ಆದ್ದರಿಂದ ಹ್ಯೂಮನ್ ಎಮೋಷನ್ಸ್ ಆರ್ ಸೇಮ್. ಒಂದು ಮನುಷ್ಯನಿಗೆ ನಗು, ಅಳು, ಕಣ್ಣೀರು, ಒಂದು ಹೃದಯಕ್ಕೆ ಟಚ್ ಆಗುವಂಥ ಸೀನ್ಗಳು ಇದು ಯಾವತ್ತೂ ಇದ್ದೇ ಇರುತ್ತೆ. ಇದು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಟೆಕ್ನಾಲಜಿ ಒಂದು ಹೊಸ ಲೇಪನ ಕೊಡ್ತಾ ಹೋಗುತ್ತೆ ವಿನ, ಬಟ್ ಒಳಗಿನ ಕಂಟೆಂಟ್ ಇದೆಯಲ್ಲ ಅದು ಹ್ಯೂಮನ್ ಎಮೋಷನ್ಸ್ ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಆ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಇರಲಿಲ್ಲ, ಬಟ್ ಇತ್ತು ಟೆಕ್ನಾಲಜಿ, ಈ ರೀತಿಯ ಟೆಕ್ನಾಲಜಿ ಇರಲಿಲ್ಲ. ಆದ್ದರಿಂದ ಅವತ್ತಿನ ಆ್ಯಕ್ಟ್ರಸ್ಸು ದೇ ಆರ್ ವೆರಿ ಗ್ರೇಟ್. ಇವತ್ತಿನ ಆ್ಯಕ್ಟ್ರಸ್ಸು ದೇ ಗ್ರೇಟ್, ದೇ ಹ್ಯಾವ್ ಟು ಡೂ ವಿತ್ ದಿಸ್ ಟೆಕ್ನಾಲಜಿ. ಕರೆಕ್ಟ್. ಆದ್ದರಿಂದ ಟೈಮ್ಸ್ ಎವಲ್ಯೂಷನ್ನಲ್ಲಿ ಆಗ್ತಾ ನಾವು ಆಯಾ ಕಾಲಕ್ಕೆ ಆಯಾ ಥರದ ಈಗ ಹಿಂದೆ 40ನೇ ಇಸ್ವಿಲಿ ನೀವು ತೆಗೆದ್ರೆ ಹೊನ್ನಪ್ಪ ಭಾಗವತರು ಅಂತ ಇದ್ದರು. ಅವರು ಹಾಡುತ್ತಾ ಇದ್ದರೆ ಅಷ್ಟು ಹಾಡು ಇರ್ತಿತ್ತು. ಬರ್ತಾ ಕ್ರಮೇಣ ಹಾಡೇ ಹೊರಟೋಯ್ತು. ರಾಜ್ಕುಮಾರ್ ಮಾತ್ರ ಹಾಡ್ತಾಯಿದ್ರು, ಬೇರೆಯವರೆಲ್ಲ ಹಾಡ್ತಾ ಇರಲ್ಲ. ಬಾಲಸುಬ್ರಹ್ಮಣ್ಯಂ ಬಂದರು, ಪ್ಲೇಬ್ಯಾಕ್ ಸಿಂಗಿಂಗ್ ಬಂತು, ಫೀಲಿಂಗಿಗೆ ಬಂತು. ಹೀಗೆ ಒಂದೊಂದೇ ಚೇಂಜ್ ಆಗ್ತಾ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗಿತ್ತು. ಸೊ ನೀವು ಟಾಕ್ಸಿಕ್ಕಿಗೆ ಆದರೆ ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಸರ್? ಯಶ್ ಅವರ ಬೆಳವಣಿಗೆ ಎಲ್ಲ ಏನು ಅನ್ಸುತ್ತೆ? ಖಂಡಿತ ನಾನು ಯಶನ್ನ ತುಂಬ ಇದು ಮಾಡ್ತೀನಿ. ಯಾಕೆಂದರೆ ನನಗೊಂದು ದಿವಸ ನಾನು ಅವರು ಎಲ್ಲೋ ಒಂದು ಕಡೆ ಊಟ ಮಾಡ್ತಾಯಿದ್ವಿ. ಓಕೆ. ನಮ್ಮ ತಂಗಿಯ ಪಿಕ್ಚರ್ದಕ್ಕೆ ಮುಹೂರ್ತಕ್ಕೆ ಯಾವಕ್ಕೆ ಬಂದಿದ್ದಾಗ ಯಶ್ಗೆ. ಸೊ ಹಿ ವಾಸ್ ಎ ಗ್ರೇಟ್ ಫ್ಯಾನ್ ಆಫ್ ಮೈನ್. ನನ್ನ ಪಿಕ್ಚರ್ ಭರ್ಜರಿ ಬೇಟೆ, ಬಂಧನ, ನಮ್ಮ ನಾಗರಹೊಳೆ ಎಲ್ಲ ನೋಡಿ ವಾಸ್ ಟಾಕಿಂಗ್ ಏನೇನು ಪ್ರಯತ್ನ ಪಟ್ಟಿದ್ದೀರ ಸರ್. ಆವಾಗ ಸರ್ ನಾವು 200 ಕೋಟಿನ ಪಿಕ್ಚರ್ ಮಾಡ್ತೀವಿ ನೋಡಿ ಸರ್, ನಾವು ಬಿಡೋದಿಲ್ಲ ಅಂತ ಅಷ್ಟು ಒಂದು ಕಾನ್ಫಿಡೆಂಟಾಗಿ ಈ ನೋಸ್ ಹೌ ಐ ಶುಡ್ ಡೂ ಇಟ್, ಹೌ ಐ ಶುಡ್ ಎಂಟರ್ ದಿಸ್ ಮಾರ್ಕೆಟ್, ಹೌ ವಿ ಹ್ಯಾವ್ ಟು ಮಾರ್ಕೆಟಿಂಗ್ ಇಟ್ ಅಂತೆಲ್ಲ ಮಾಡಿಕೊಟ್ರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.